ಹೇ ಗೈಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಯಾರೆಲ್ಲ ವಿದ್ಯಾರ್ಥಿಗಳು PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅವ್ರಿಗಾಗಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ನಮ್ಮ ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ಇದರಲ್ಲಿ ನಾನು ನಿಮಗೆ PSI ಪೇಪರ್ 1 ಹಾಗೆ PSI ಪೇಪರ್ 2 ಎರಡಕ್ಕೂ ಕೂಡ ಸಂಬಂಧಿಸಿದ ವಿಚಾರಗಳನ್ನು ಪ್ರೊವೈಡ್ ಮಾಡಿದ್ದೀನಿ. ಒಂದು ವೇಳೆ ನೀವು ನಮ್ಮ ಪುಸ್ತಕ ಹೇಗಿದೆ ಅಂತ ನೋಡಬೇಕು ಅಂತಿದ್ದಲ್ಲಿ ಮೇಲೆ ಐ ಅಂತ ಮೆಸೇಜ್ ಪಾಪಪ್ ಆಗ್ತಾ ಇದೆ, ನೀವು ಅಲ್ಲಿ ಕ್ಲಿಕ್ ಮಾಡಿ ನೋಡಬಹುದು. ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸ್ತೀನಿ. ನಮ್ಮ ಪುಸ್ತಕ ಈಗ ಅಮೆಜಾನ್, ಫ್ಲಿಪ್ಕಾರ್ಟಲ್ಲೂ ಕೂಡ ಅವೈಲಬಲ್ ಇದೆ. ನೀವು ಅಲ್ಲಿಯೂ ಹೋಗಿ ಖರೀದಿಯನ್ನು ಮಾಡಬಹುದು. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ನ ಸೆಷನಲ್ಲಿ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಪ್ಯಾರಾಗ್ರಾಫನ್ನು ತೊಗೊಂಡು ಬಂದಿದ್ದೀನಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಅದಕ್ಕೂ ಮುನ್ನ ಐ ಹೋಪ್ ಯು ಗೈಸ್ ನೋ ದ್ಯಾಟ್ ನಾನು ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಟಾರ್ಗೆಟ್ 402 PSI ಸೆಷನ್ಸನ್ನು ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿವರೆಗೂ ಈ ರೀತಿಯ 13 ಸೆಷನ್ಸ್ ಕಂಪ್ಲೀಟ್ ಆಗಿದೆ. ನೀವೇನಾದರೂ ಇನ್ನೂ ಆ ಸೆಷನ್ಸ್ನ ವಾಚ್ ಮಾಡಿಲ್ಲ ಅಂತಿದ್ದಲ್ಲಿ ಇದೇ ವಿಡಿಯೋ, ಇದೇ ಕ್ಲಾಸ್ನ ಕೊನೆಯಲ್ಲಿ ನಾನು ನಿಮಗೆ ಆ ವಿಡಿಯೋಸ್ನ ಪ್ಲೇಲಿಸ್ಟನ್ನು ತೋರಿಸ್ತೀನಿ. ಅಲ್ಲಿ ಕ್ಲಿಕ್ ಮಾಡಿ ನೀವು ವಾಚ್ ಮಾಡಬಹುದಿರುತ್ತೆ. ಎಲ್ಲ ಒಟ್ಟಿಗೆ ನಿಮಗೆ ಅಲ್ಲಿ ಸಿಗುತ್ತೆ. ಇವತ್ತಿನ ನಮ್ಮ ಡಿಸ್ಕಷನ್ನ ಪ್ರಶ್ನೆ ಹೀಗಿದೆ. ಇದನ್ನು ನಾನು ಸ್ಕೂಲ್ ಟೆಕ್ಸ್ಟ್ ಬುಕ್ಕಿಂದ ತೊಗೊಂಡು ಬಂದಿದ್ದೀನಿ. ಇದು ಸೋಷಿಯಲ್ ಟೆಕ್ಸ್ಟ್ ಬುಕ್ಕಿಂದ ತೊಗೊಂಡು ಬಂದಿರುವಂಥ ಒಂದು ಪ್ಯಾರಾಗ್ರಾಫ್ ಆಗಿದೆ. ಸೊ ತುಂಬ ಜನ ಕೇಳ್ತಿದ್ರಿ ಅಲ್ವಾ, ಟೆಕ್ಸ್ಟ್ ಬುಕ್ಕಲ್ಲಿ ಗೌರ್ನಮೆಂಟ್ ಬುಕ್ಸಲ್ಲಿರುವಂತಹ ಪ್ಯಾರಾಗ್ರಾಫ್ನ ತೊಗೊಂಡು ಟ್ರಾನ್ಸ್ಲೇಟ್ ಮಾಡಿ ನಮ್ಗೆ ಉಪಯೋಗ ಆಗುತ್ತೆ ಅಂತ. ಸೊ ಅಂಥದ್ದೇ ಒಂದು ಪ್ಯಾರಾಗ್ರಾಫನ್ನು ಇಲ್ಲಿ ನಾನು ತೊಗೊಂಡು ಬಂದಿದ್ದೀನಿ. ಬನ್ನಿ ಓದೋಣ ಏನಿದೆ ಅಂತ. ಓದಿ ಅರ್ಥ ಮಾಡಿಕೊಂಡು ಇದನ್ನು ಹೇಗೆ ನಾವು ಟ್ರಾನ್ಸ್ಲೇಟ್ ಮಾಡೋದು ಅಂತ ನೋಡಿ ಕಲ್ತ್ಕೊಳ್ಳೋಣ. ಓದ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. Mysuru was under the rule of Wadayars for many centuries. For some years, it was also under the rule of Hyder Ali and son Tippu Sultan. Mysuru is called Mahishanadu historically as well as mythologically. According to mythological stories, the goddess Parvati killed Mahishasura in the form of Chamundeshwari. The place where Mahisha was killed became Mysuru. Yeduraya was the first ruler of Wadayar dynasty. Chikkadevaraya Wadayar is the most famous king. ಹೀಗಿದೆ. ನೋಡೋಣ ಬನ್ನಿ ಇದನ್ನು ಹೇಗೆ ನಾವು ಕನ್ನಡ ಭಾಷೆಗೆ ಅನುವಾದ ಮಾಡ್ತೀವಿ ಅಂತ. ಮೊದಲನೇ ವಾಕ್ಯದ ಮೊದಲನೇ ಪದ ಮೈಸೂರು ಅಂತಿದೆ. ಇದನ್ನು ನಾವು ಹಾಗೆ ತಗೊಳ್ತೀವಿ, ಯಾವುದೇ ಬದಲಾವಣೆ ಇಲ್ಲ. ಮೈಸೂರು. ವಾಸ್ ಅಂಡರ್ ದ ರೂಲ್ ಆಫ್ ಒಡೆಯರ್ಸ್ ಅಂತ ಕೊಟ್ಟಿದ್ದಾರೆ. ಅಂಡರ್ ಅಂತ ಅಂದರೆ ಅಡಿಯಲ್ಲಿ ಅಂತ ನಾವು ಇದನ್ನ ತಗೊಳ್ಬಹುದು. ರೂಲ್ ಅಂತ ಕೊಟ್ಟಿದ್ದಾರೆ. ರೂಲ್ ಅಂತಂದರೆ ಆಳ್ವಿಕೆ ಅಂತ ಹೇಳ್ತೀವಿ. ತಗೊಳ್ಳೋಣ. ಆಳ್ವಿಕೆ ಯಾರ? ಒಡೆಯರ್ಸ್. ಇದು ಕೂಡ ಇದೇ ರೀತಿಯಲ್ಲೇ ಒಡೆಯರು ಅಂತ ಬರುತ್ತೆ. ಬರಿತಾ ಇದ್ದೀನಿ. ಒಡೆಯರು ಫಾರ್ ಮೆನಿ ಸೆಂಚುರೀಸ್. ಅನೇಕ ಸೆಂಚುರೀಸ್. ಇದನ್ನು ನಾವೇನಂತ ತಗೊಳ್ಬಹುದು? ಶತಮಾನಗಳು ಅಂತ ಇದನ್ನು ನಾವು ತಗೊಳ್ಬಹುದಿದೆ. ಓಕೆ, ಎಸ್. ಬನ್ನಿ ಅರ್ಥ ಮಾಡ್ಕೊಳ್ಳೋಣ ಏನು ಹೇಳ್ತಾ ಇದ್ದಾರೆ ಅಂತ. ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಒಂದು ಸ್ಥಳದ ಬಗ್ಗೆ. ಸ್ಥಳ ಯಾವುದು? ಮೈಸೂರು. ಇದು ಏನಾಗಿತ್ತು? ಇದು ಒಡೆಯರ ಅಡಿಯಲ್ಲಿ. ಇದು ಏನಾಗಿತ್ತು? ಅನೇಕ ಶತಮಾನಗಳ ಕಾಲ ಒಡೆಯರು ಇಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಅದನ್ನ ಇಲ್ಲಿ ಹೇಳಿರುವಂಥದ್ದು. ಹೇಗೆ ಬರಿತೀವಿ ನೋಡಿ, ಬರೆದು ತೋರಿಸ್ತಾ ಇದ್ದೀನಿ. ಮೈಸೂರು ಅನೇಕ ಶತಮಾನಗಳ ಕಾಲ ಯಾರ ಅಡಿಯಲ್ಲಿ? ಬರೆಯೋಣ. ಒಡೆಯರ ಆಳ್ವಿಕೆಯಲ್ಲಿತ್ತು. ಫುಲ್ ಸ್ಟಾಪ್. ನೋಡಿ, ಈ ರೀತಿಯಲ್ಲಿ ನಾನು ವಾಕ್ಯವನ್ನ ಬರೆದಿದ್ದೀನಿ. ಎಲ್ಲಿತ್ತು ಅಂತ ಇಲ್ಲೇನು ಕೊಟ್ಟಿದ್ದಾರಲ್ವಾ, ಅದನ್ನೇ ಇಲ್ಲಿ ಅಂಡರ್ ಅಂತಿತ್ತಲ್ವ, ಅದನ್ನೇ ಇದನ್ನ ಈ ರೀತಿಯಲ್ಲಿ ತಗೊಂಡಿರುವಂಥದ್ದು. ಅಂಡ್ ಮೋರ್ ಓವರ್ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಕೂಡ ಹೇಳ್ತಾ ಇದೆ. ಇವೆರಡನ್ನು ಸೇರಿಸಿ ನಾವು ಈ ರೀತಿಯಲ್ಲಿ ಬರೆದಿದ್ದೀವಿ.
ಇಲ್ಲಿ ನಾವು ಮಾತಾಡ್ತಾ ಇದ್ದಿದ್ದು ಯಾವುದರ ಬಗ್ಗೆ? ಒಂದು ಸ್ಥಳದ ಬಗ್ಗೆ, ಅದೇ ಸಬ್ಜೆಕ್ಟ್ ಮೈಸೂರು. ಓಕೆ, ಇದು ಇತ್ತು. ಓಕೆ, ಅದನ್ನ ಹೇಳಿರುವಂಥದ್ದು. ಇದೇನಾಗುತ್ತೆ, ಇದನ್ನೇ ನಮ್ಗಿಲ್ಲಿ ಎಕ್ಸಾಕ್ಟ್ ಮೇನ್ ವರ್ಬ್ ಕೊಟ್ಟಿಲ್ಲದ ಕಾರಣ ವಾಸ್ ಅನ್ನುವಂಥದ್ದನ್ನ ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೀವಿ, ಅದನ್ನೇ ಇಲ್ಲಿ ತಗೊಂಡಿದ್ದೀನಿ. ಏನು? ಆಳ್ವಿಕೆ ಯಾರು ಮಾಡ್ತಾ ಇದ್ದಿದ್ದು? ಒಡೆಯರ್. ಯಾವ ಸಮಯದಲ್ಲಿ? ಅನೇಕ ಶತಮಾನಗಳ ಕಾಲ. ಇಷ್ಟನ್ನು ಅವರು ಕೊಟ್ಟಿದ್ದಾರೆ. ಆಬ್ಜೆಕ್ಟ್ ಅಂತ ತಗೊಳ್ಬಹುದು. ನೀವು ಕನ್ನಡ ಭಾಷೆಯಲ್ಲಿ ಒಂದು ವಾಕ್ಯವನ್ನ ರಚನೆ ಮಾಡಬೇಕು ಅಂತಂದ್ರೆ ಇಲ್ಲಿ ನಾನು ಫಾರ್ಮುಲಾ ಬರಿತಾ ಇದ್ದೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಮೇಕ್ ಅ ನೋಟ್ ಆಫ್ ಇಟ್. ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್, ಈ ಒಂದು ಕಾನ್ಸೆಪ್ಟ್ ಅನ್ನು ಬಳಸಿ ವಾಕ್ಯವನ್ನ ರಚನೆ ಮಾಡಬಹುದಿರುತ್ತೆ. ಇದು ಮೊದಲನೇ ವಾಕ್ಯವಾಗಿತ್ತು. ಈಗ ನಾನು ಎರಡನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಹೀಗಿದೆ, ಫಾರ್ ಸಮ್ ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಸಮ್ ಕೆಲವು, ಇಯರ್ಸ್ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳೋಣ ವರ್ಷಗಳು ಅಂತ. ಕಾಮ ಇದೆ, ತಗೊಳ್ಳಿ. ಇಟ್ ವಾಸ್ ಆಲ್ಸೋ ಅಂಡರ್ ದ ರೂಲ್ ಆಫ್ ಹೈದರ್ ಅಲಿ ಅಂಡ್ ಹಿಸ್ ಸನ್ ಟಿಪ್ಪು ಸುಲ್ತಾನ್. ಓಕೆ, ಇದು ಕೂಡ ವಾಸ್. ಹಿಂದಿನ ವಾಕ್ಯದಲ್ಲಿ ನಾವು ನೋಡಿದ್ವಿ ಹೇಗೆ ಬರ್ದ್ವಿ ಅಂತ, ವಾಸ್ ಮತ್ತೆ ಅಂಡರ್. ಅದನ್ನೇ ಇಲ್ಲೂ ಕೂಡ ಬರೆಯೋಣ. ಆಲ್ಸೋ ಅಂತ ಏನಿತ್ತು, ಇದನ್ನ ತಗೊಳ್ಳೋಣ ಸಹ. ರೂಲ್ ಅಂತ ಕೊಟ್ಟಿದ್ದಾರೆ, ಸೇಮ್ ಆಳ್ವಿಕೆ. ಯಾರ? ವ್ಯಕ್ತಿಯ ಹೆಸರನ್ನ ಕೊಟ್ಟಿದ್ದಾರೆ, ಯಾವುದೇ ಬದಲಾವಣೆ ಇಲ್ಲದೆ ಅದೇ ರೀತಿ ವ್ಯಕ್ತಿಯ ಹೆಸರನ್ನ ಬರಿತೀವಿ, ಹೈದರ್ ಅಲಿ ಅಂತ. ಇಲ್ಲಿ ಹಿಸ್ ಸನ್ ಅಂತ ಕೊಟ್ಟಿದ್ದಾರಲ್ವಾ, ಅವನ ಮಗ. ಈ ರೀತಿಯಲ್ಲಿ ನೀವು ಇದನ್ನ ತಗೊಳ್ಬಹುದು. ಟಿಪ್ಪು ಸುಲ್ತಾನ್, ಇದು ಕೂಡ ಆಸ್ ಇಟ್ ಈಸ್ ಬರುತ್ತೆ, ಯಾವುದೇ ಬದಲಾವಣೆ ಇಲ್ಲ. ಆ್ಯಂಡ್ ಅಂತ ಏನು ಕೊಟ್ಟಿದ್ದಾರೆ, ಇದನ್ನ ನಾವು ಮತ್ತು ಅಂತ ಬರಿತೀವಿ. ನಿಮ್ಗೇನಾದ್ರೂ ಟ್ರಾನ್ಸ್ಲೇಷನ್ ಅಲ್ಲಿ ಈ ರೀತಿಯ ಹೆಸರುಗಳು ಬಂತು ಅಂತಂದ್ರೆ ನಿಮಗೆ ತುಂಬಾ ಸುಲಭ. ಅದೇ ಹೆಸರನ್ನ ನೀವು ಕನ್ನಡದಲ್ಲಿ ಬರಿಬೇಕಾಗತ್ತೆ, ಅಷ್ಟೇ, ಯಾವ ಬದಲಾವಣೆಯೂ ಇಲ್ಲ. ಏನ್ ಹೇಳಿದ್ದಾರೆ? ಮೊದಲನೇದಾಗಿ ಇಲ್ಲಿ ನಾವು ಗಮನಿಸಬೇಕು, ಕಾಮ ಇದೆ. ಸೊ ಏನ್ ಮಾಡ್ಕೊಳ್ಳೋಣ, ಡಿವೈಡ್ ಮಾಡ್ಕೊಳ್ಳೋಣ. ಹೀಗೆ ಮೊದಲನೇ ಭಾಗವನ್ನ ಬರಿತಾ ಇದ್ದೀನಿ. ಕೆಲವು ವರ್ಷಗಳು, ಕೆಲವು ವರ್ಷಗಳು, ಕಮ. ಇಟ್ ವಾಸ್ ಆಲ್ಸೋ ಅಂಡರ್ ದ ರೂಲ್, ಇದು ಯಾರ ಆಳ್ವಿಕೆಯಲ್ಲಿತ್ತು? ಇದು ಹೈದರ್ ಅಲಿ ಮತ್ತು ಅವನ ಮಗನಾದ ಟಿಪ್ಪು ಸುಲ್ತಾನ್ನ ಆಳ್ವಿಕೆಯಲ್ಲಿತ್ತು. ಹೀಗಿದನ್ನ ಬರಿಬಹುದು. ಕೆಲವು ವರ್ಷಗಳು, ಇದು ಇದು ಹೈದರ್ ಅಲಿ, ಹೈದರ್ ಅಲಿ ಮತ್ತು ಮತ್ತು ಅವನ ಮಗನಾದ ಟಿಪ್ಪು ಸುಲ್ತಾನ್. ತಗೊಳ್ಳೋಣ. ಟಿಪ್ಪು ಸುಲ್ತಾನರ ಏನು? ರೂಲ್. ವಾಸ್ ಅಂಡರ್ ದ ರೂಲ್, ಆಳ್ವಿಕೆಯಲ್ಲಿತ್ತು, ಆಳ್ವಿಕೆಯಲ್ಲಿತ್ತು. ಫುಲ್ ಸ್ಟಾಪ್. ನೋಡಿ, ಈ ರೀತಿಯಲ್ಲಿ ನಾನು ವಾಕ್ಯವನ್ನ ರಚನೆ ಮಾಡಿದ್ದೀನಿ. ಆಸ್ ಯು ಕ್ಯಾನ್ ನೋಟಿಸ್, ಹಿಂದಿನ ವಾಕ್ಯದಲ್ಲಿ ನಾವು ಮಾತಾಡಿದ್ದು ಒಂದು ಸ್ಥಳದ ಬಗ್ಗೆ, ಅದೇ ಮೈಸೂರು. ಇಲ್ಲೂ ಕೂಡ ನಮ್ಗೆ ಏನಾಗಿದೆ, ಅದೇ ಕಂಟಿನ್ಯೂ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಇದು ಅಂತೇನಿದೆ, ಅದೇ ಮೈಸೂರು. ಸಬ್ಜೆಕ್ಟ್ ಆಯ್ತು. ಆಳ್ವಿಕೆ ಎಲ್ಲಿತ್ತು ಅಂತ ಕೊಟ್ಟಿದ್ದಾರೆ ನೋಡಿ, ಇದನ್ನ ನಾವು ವರ್ಬ್ ಅಂತ ಕನ್ಸಿಡರ್ ಮಾಡೋಣ. ಏನಿದ್ದಿದ್ದು, ಯಾರ ಅಡಿಯಲ್ಲಿದ್ದು ಅನ್ನುವಂಥ ಕಾನ್ಸೆಪ್ಟ್ ಇಲ್ಲಿದೆ, ಇದನ್ನ ನಾವು ಆಬ್ಜೆಕ್ಟ್ ಅಂತ ತಗೊಳ್ಬಹುದಿದೆ. ಹೀಗೆ ನೀವು ಗಮನಿಸಬಹುದು, ಇಲ್ಲಿಯೂ ಕೂಡ ನಾನು ವಾಕ್ಯವನ್ನ ರಚನೆ ಮಾಡೋದಕ್ಕೆ ತಗೊಂಡಿರುವಂಥ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಇದು ಎರಡನೇ ವಾಕ್ಯವಾಗಿತ್ತು. ಮೂರನೇ ವಾಕ್ಯ ಹೀಗಿದೆ, ಮೈಸೂರು ಈಸ್ ಕಾಲ್ಡ್ ಮಹಿಷನಾಡು ಹಿಸ್ಟಾರಿಕಲಿ ಆಸ್ ವೆಲ್ ಆಸ್ ಮೈಥಾಲಜಿಕಲಿ. ಇಲ್ಲಿ ಹಿಸ್ಟಾರಿಕಲಿ ಮತ್ತೆ ಮೈಥಾಲಜಿಕಲಿ ಅನ್ನೋ ಪದಗಳು ಬಹಳ ಮುಖ್ಯವಾಗುತ್ತೆ. ನೋಡೋಣ ಅದನ್ನ ಏನಂತ ಬರಿತೀವಿ ಅಂತ. ಮೈಸೂರು ಇದೇ ರೀತಿಯಲ್ಲೇ ಬರುತ್ತೆ. ಕಾಲ್ಡ್ ಮಹಿಷನಾಡು, ಇದನ್ನ ಎನ್ನುವರು, ಕರೆಯುತ್ತಾರೆ, ಎನಿಥಿಂಗ್ ಇಸ್ ಓಕೆ. ಮಹಿಷನಾಡು, ಇದನ್ನ ಹೀಗೆ ಬರಿತೀವಿ, ಮಹಿಷನಾಡು. ಓಕೆ. ಹಿಸ್ಟಾರಿಕಲಿ, ಐತಿಹಾಸಿಕವಾಗಿ ಅಂತ ಬರುತ್ತೆ, ಐತಿಹಾಸಿಕವಾಗಿ. ಆಸ್ ವೆಲ್ ಆಸ್, ಹಾಗೆಯೇ, ಆಸ್ ವೆಲ್ ಆಸ್ ಹಾಗೆಯೇ. ಮೈಥಾಲಜಿಕಲಿ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನ ಬರೆಯೋಣ, ಪೌರಾಣಿಕವಾಗಿ. ಓಕೆ, ಫುಲ್ ಸ್ಟಾಪ್. ಏನಂತ ಹೇಳಿದ್ದಾರೆ ನೋಡಿ, ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಮೈಸೂರಿನ ಬಗ್ಗೆ. ಮೈಸೂರನ್ನ ಮಹಿಷನಾಡು ಅಂತಾರೆ. ಇದು ಐತಿಹಾಸಿಕವಾಗಿಯೂ ಹೌದು, ಪೌರಾಣಿಕವಾಗಿಯೂ ಹೌದು. ಇದನ್ನ ನಾವೀಗ ಬರಿಬೇಕು. ಬರೆಯೋಣ, ಮೈಸೂರನ್ನು ಅಥವಾ ಮೈಸೂರು, ಮೈಸೂರು ಹೇಗೆ ಐತಿಹಾಸಿಕವಾಗಿ
ಮತ್ತು ಐತಿಹಾಸಿಕವಾಗಿ ಮತ್ತು ಇನ್ ಹೇಗೆ ಪೌರಾಣಿಕವಾಗಿ ಏನಂತೆ ಏನಾಗಿ ಕರೆಯಲ್ಪಡುತ್ತೆ ಬರಿತಾ ಇದ್ದೀನಿ ಮಹಿಷನಾಡು ಎಂದು ಕರೆಯಲ್ಪಡುತ್ತದೆ. ಮಹಿಷನಾಡು ಎಂದು ಕರೆಯುತ್ತಾರೆ ಎನ್ನುವರು ಏನಾದರೂ ತಗೊಳ್ಳಿ. ಓಕೆ, ಕರೆಯುತ್ತಾರೆ ಅಂತ ಇಲ್ಲಿ ನಾನು ತಗೊಂಡಿದ್ದೀನಿ. ಈ ರೀತಿಯಲ್ಲಿ ವಾಕ್ಯವನ್ನ ಬರಿಬಹುದು. ಸೊ ಇಲ್ಲಿ ನಮ್ಮ ಸಬ್ಜೆಕ್ಟ್ ಏನಾಯ್ತು ಅಂತಂದ್ರೆ ಮೈಸೂರು ಇದೇ ಸಬ್ಜೆಕ್ಟ್ ಆಯ್ತು. ಇದನ್ನ ಕರೀತಾರಂತೆ ವರ್ಬ್ ಏನಂತ ಕರೀತಾರಂತೆ ಮಹಿಷನಾಡು ಅಂತ. ಹೇಗೆ ಐತಿಹಾಸಿಕವಾಗಿಯೂ ಹೌದು ಪೌರಾಣಿಕವಾಗಿಯೂ ಹೌದು. ಇದೇನಾಯ್ತು ಆಬ್ಜೆಕ್ಟ್ ಆಯ್ತು. ಸೊ ಆಸ್ ಯು ಕ್ಯಾನ್ ನೋಟಿಸ್ ಇಲ್ಲಿಯೂ ಕೂಡ ವಾಕ್ಯವನ್ನ ರಚನೆ ಮಾಡೋದಕ್ಕೆ ನಾನು ತಗೊಂಡಿರುವಂತಹ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಹೀಗೆ ನಾನಿಲ್ಲಿ 3 ವಾಕ್ಯಗಳಲ್ಲಿ ಹೇಗೆ ಒಂದು ಫಾರ್ಮುಲಾ ತಗೊಂಡು ವಾಕ್ಯವನ್ನ ರಚನೆ ಮಾಡಬಹುದು ಅಂತ ಹೇಳ್ಕೊಟ್ಟೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಈಗ ನಾನು 4ನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಸೆಷನ್ನ 4ನೇ ವಾಕ್ಯ ಅಕಾರ್ಡಿಂಗ್ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳೋಣ. ಪ್ರಕಾರ ಟು ಮೈಥಾಲಜಿಕಲ್ ಸ್ಟೋರೀಸ್, ಪೌರಾಣಿಕ ಕಥೆಗಳ ಪ್ರಕಾರ ಹೀಗೆ ಬರ್ತಿದ್ದು. ಈಗಷ್ಟೇ ನಾವು ಬರೆದ್ವಿ, ಇಲ್ಲಿ ನೀವು ನೋಡಬಹುದು. ಮೈಥಾಲಜಿಕಲಿ ಎರಡು ಒಂದೇ, ಪೌರಾಣಿಕವಾಗಿ ಅಂತ ಇಲ್ಲಿದೆ. ನಾವು ಮತ್ತೊಮ್ಮೆ ಬರೆಯೋದು ಬೇಡ, ನಮ್ಗೆ ಗೊತ್ತಿದೆ. ಸ್ಟೋರೀಸ್ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳೋಣ. ಕಥೆಗಳು ಕಮ ಇದೆ, ತಗೊಳ್ಳಿ. ಗಾಡೆಸ್ ಪಾರ್ವತಿ, ದೇವಿ ಈ ರೀತಿಯಲ್ಲಿ ಬರುತ್ತೆ. ಪಾರ್ವತಿ ಇದು ಹೆಸರು, ಇದೇ ರೀತಿಯಲ್ಲೇ ಬರುತ್ತೆ. ಕಿಲ್ಡ್ ಇದನ್ನೇನಂತ ತಗೊಳ್ಬಹುದು, ಕೊಂದಳು ಅಂತ ಇದನ್ನ ನಾವು ತಗೊಳ್ಬಹುದು. ಮಹಿಷಾಸುರ ಅಗೇನ್ ಹೆಸರು, ಹೀಗೆ ಬರುತ್ತೆ. ಇನ್ ದ ಫಾರ್ಮ್ ಆಫ್ ಚಾಮುಂಡೇಶ್ವರಿ, ಪಾರ್ವತಿಯ ಮತ್ತೊಂದು ರೂಪವೇ ಚಾಮುಂಡೇಶ್ವರಿ. ರೂಪ ಬಂತ ಪದ ನೋಡಿ, ಅದೇ ಫಾರ್ಮ್ ಅಂತಂದ್ರೆ ರೂಪ ಅಂತ. ದೆನ್ ಚಾಮುಂಡೇಶ್ವರಿ ನೇಮ್, ಇದು ಕೂಡ ಹಾಗೆ ಬರುತ್ತೆ. ಹೆಸರು ಬಂದಾಗ ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹೇಳದ್ನಲ್ವಾ, ಸುಲಭ, ನಾವು ಅದನ್ನ ಅದೇ ರೀತಿಯಲ್ಲೇ ಬರಿಬೇಕಾಗುತ್ತೆ ವಿತೌಟ್ ಎನಿ ಸ್ಪೆಲ್ಲಿಂಗ್ ಮಿಸ್ಟೇಕ್. ಏನ್ ಹೇಳಿದ್ದಾರೆ ನೋಡಿ, ಅಕಾರ್ಡಿಂಗ್ ಟು ಮೈಥಾಲಜಿಕಲ್ ಸ್ಟೋರೀಸ್, ಪೌರಾಣಿಕ ಕಥೆಗಳ ಪ್ರಕಾರ ಪಾರ್ವತಿ ದೇವಿಯು ಚಾಮುಂಡೇಶ್ವರಿಯ ರೂಪದಲ್ಲಿ ಮಹಿಷಾಸುರನನ್ನು ಕೊಂದಳು. ಈ ರೀತಿಯಲ್ಲಿ ವಾಕ್ಯ ಬರುತ್ತೆ. ವಾಕ್ಯವನ್ನ ಬರೆಯೋಣ. ಅಕಾರ್ಡಿಂಗ್ ಟು ಮೈಥಾಲಜಿಕಲ್ ಸ್ಟೋರೀಸ್, ಪೌರಾಣಿಕ ಕಥೆಗಳ ಪ್ರಕಾರ, ಪೌರಾಣಿಕ ಕಥೆಗಳ ಪ್ರಕಾರ ಕಮ ಪಾರ್ವತಿ ದೇವಿ, ಇದನ್ನ ಬರೆಯೋಣ. ಪಾರ್ವತಿ ದೇವಿಯು ಯಾವ ರೂಪದಲ್ಲಿ ಬರೆಯೋಣ, ಚಾಮುಂಡೇಶ್ವರಿಯ, ದಿಸ್ ಇಸ್ ಬೆಟರ್, ಚಾಮುಂಡೇಶ್ವರಿಯ ರೂಪದಲ್ಲಿ ಯಾರನ್ನ, ಮಹಿಷಾಸುರನನ್ನು ಬರೆಯೋಣ. ಮಹಿಷಾಸುರನನ್ನು ಏನ್ ಮಾಡಿದ್ಲು ತಾಯಿ, ಕೊಂದಳು, ಫುಲ್ ಸ್ಟಾಪ್. ನೋಡಿ, ಈ ರೀತಿಯಲ್ಲಿ ವಾಕ್ಯವನ್ನ ಬರೆದಿದ್ದೀನಿ. ಹಾಗಾದ್ರೆ ಇಲ್ಲಿಯ ಸಬ್ಜೆಕ್ಟ್ ಏನು, ಯಾರು ಕ್ರಿಯೆಯನ್ನ ನಡೆಸ್ತಾ ಇರುವಂತದ್ದು, ಪಾರ್ವತಿ ದೇವಿ. ಇದೇ ಏನಾಯ್ತು, ಸಬ್ಜೆಕ್ಟ್ ಆಯ್ತು. ಪಾರ್ವತಿ ದೇವಿ ನಡೆಸ್ತಾ ಇರುವಂತ ಕ್ರಿಯೆ ಏನು, ಕೊಂದದ್ದು ಅಲ್ವಾ, ವರ್ಬ್ ಆಯ್ತು. ಯಾರನ್ನ ಕೊಂದದ್ದು, ಯಾವ ರೂಪದಲ್ಲಿ ಕೊಂದದ್ದು, ಚಾಮುಂಡೇಶ್ವರಿಯ ರೂಪದಲ್ಲಿ ಕೊಂದದ್ದು. ಇದೇನಾಯ್ತು, ಆಬ್ಜೆಕ್ಟ್ ಆಯ್ತು. ಇಲ್ಲಿಯೂ ಕೂಡ ನಾನೊಂದು ವಾಕ್ಯವನ್ನ ರಚನೆ ಮಾಡೋದಕ್ಕೆ ತಗೊಂಡಿರುವಂತಹ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಇದು 4ನೇ ವಾಕ್ಯವಾಗಿತ್ತು. ಬನ್ನಿ 5ನೇ ವಾಕ್ಯದ ಕಡೆಗೆ ಹೋಗೋಣ, ನೋಡೋಣ ಏನಿದೆ ಅಂತ. ದ ಪ್ಲೇಸ್ ವೇರ್ ಮಹಿಷಾ ವಾಸ್ ಕಿಲ್ಡ್ ಬಿಕೇಮ್
ಮೈಸೂರು. ಪ್ಲೇಸ್ ಜಾಗ ಸ್ಥಳ ಏನು ಬೇಕಾದರೂ ತಗೊಳ್ಳಿ. ವೇರ್ ಎಲ್ಲಿ. ಮಹಿಷ ವಾಸ್ ಕಿಲ್ಡ್. ಕಿಲ್ಡ್ ಅಂತಂದರೆ ಕೊಂದ ಅಂತ ತಗೊಳ್ಬಹುದು. ಓಕೆ. ಬಿಕೇಮ್ ಆಯಿತು. ಏನಾಯ್ತಿದು? ಮೈಸೂರು. ಹೀಗೆ ಇದು ಬರುತ್ತೆ. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ದ ಪ್ಲೇಸ್ ವೇರ್ ಮಹಿಷ ವಾಸ್ ಕಿಲ್ಡ್ ಬಿಕೇಮ್ ಮೈಸೂರು. ಮಹಿಷನನ್ನ ಕೊಂದ ಜಾಗವು ಮೈಸೂರು ಆಯಿತು. ಈ ರೀತಿಯಲ್ಲಿ ಬರೀಬಹುದು. ಬರೆಯೋಣ. ಮಹಿಷನನ್ನು ಏನು ಕೊಂದ ಸ್ಥಳವು. ಕೊಂದ ಸ್ಥಳವು ಏನಾಯ್ತಂತೆ? ಕೊಂದ ಜಾಗವು ಎನಿಥಿಂಗ್ ಇಸ್ ಓಕೆ. ಮೈಸೂರು ಆಯಿತು. ಫುಲ್ ಸ್ಟಾಪ್. ನೋಡಿ, ಈ ರೀತಿಯಲ್ಲಿ ನಾನಿಲ್ಲಿ ವಾಕ್ಯವನ್ನು ರಚನೆ ಮಾಡಿದ್ದೀನಿ. ಯಾವ ಫಾರ್ಮುಲಾ ನೀಡಿಲ್ಲ, ಒಂದಾದ್ಮೇಲೆ ಒಂದು ನಾನಿಲ್ಲಿ ಬರೆದಿದ್ದೀನಿ ಅಷ್ಟೇ. ಇದು ಹಿಂದಿನ ವಾಕ್ಯದ ಕಂಟಿನ್ಯೂಯೇಷನ್ ಅಂತ ಕೂಡ ಇಲ್ಲಿ ನಾವು ಅಂದ್ಕೊಳ್ಬಹುದು. ಮಾತಾಡ್ತಾ ಇರೋದು ಮಹಿಷನ ಬಗ್ಗೆ, ಅವನ ಕೊಂದ ಸ್ಥಳದ ಬಗ್ಗೆ, ಅದನ್ನ ಕೊನೆಗೆ ಜನ ಏನಂತ ಕರೆದ್ರು ಅಂತ. ಸೆಷನ್ನ 6ನೇ ವಾಕ್ಯ ಹೀಗಿದೆ. ಯದುರಾಯ ವಾಸ್ ದ ಫಸ್ಟ್ ರೂಲರ್ ಆಫ್ ಒಡೆಯರ್ ಡೈನಾಸ್ಟಿ. ಯದುರಾಯ ಹೀಗೆ ಬರುತ್ತೆ. ವಾಸ್ ದ ಫಸ್ಟ್ ರೂಲರ್, ಮೊದಲ ರೂಲರ್. ದೊರೆ, ರಾಜ, ಎನಿಥಿಂಗ್ ಇಸ್ ಓಕೆ. ದೊರೆ ಅಂತ ತಗೊಳ್ತಾ ಇದ್ದೀನಿ. ಆಫ್ ಯಾವುದರ? ಒಡೆಯರ್ ಡೈನಾಸ್ಟಿ. ಒಡೆಯರ್ ಹೀಗೆ ಬರುತ್ತೆ. ಡೈನಾಸ್ಟಿ ರಾಜವಂಶ ಅಂತ ತಗೊಳ್ಬಹುದು. ತಗೊಳ್ತಾ ಇದ್ದೀನಿ ರಾಜವಂಶ. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯಿತು. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ಒಬ್ಬ ವ್ಯಕ್ತಿ ಬಗ್ಗೆ. ಆ ವ್ಯಕ್ತಿಯ ಹೆಸರೇನು? ಯದುರಾಯ. ಯದುರಾಯ ಏನಾಗಿದ್ರು? ಮೊದಲ ದೊರೆ. ಯಾವುದರ? ಒಡೆಯರ್ ರಾಜವಂಶದ. ಒಡೆಯರ್ ರಾಜವಂಶದ ಮೊದಲ ದೊರೆ ಯದುರಾಯನಾಗಿದ್ದರು. ಈ ರೀತಿಯಲ್ಲಿ ಬರೀಬಹುದು. ಬರಿತಾ ಇದ್ದೀನಿ. ಒಡೆಯರ್ ರಾಜವಂಶದ ಮೊದಲ ದೊರೆ ಯದುರಾಯನಾಗಿದ್ದರು. ಈ ರೀತಿಯಲ್ಲಿ ಬರೀಬಹುದು. ಯದುರಾಯನಾಗಿದ್ದರು. ಹೀಗಿದನ್ನ ಬರೀರಿ. ಇಲ್ಲಿ ನಾನು ಬರೆಯುವಾಗ ಯಾವುದೇ ಫಾರ್ಮುಲಾ ಬಳಸಿಲ್ಲ. ಮೊದಲನೇದಾಗಿ ಡೈನಾಸ್ಟಿ ಬಗ್ಗೆ ಬರೆದೆ, ಅಲ್ಲಿಯ ಫಸ್ಟ್ ರೂಲರ್ ಮೊದಲ ದೊರೆಯ ಬಗ್ಗೆ ಬರೆದೆ, ಆಮೇಲೆ ವ್ಯಕ್ತಿಯ ಹೆಸರನ್ನ ಬರೆದೆ, ಆಗಿದ್ದನ್ನ ಬರೆದೆ. ಯಾವುದೇ ಫಾರ್ಮುಲಾ ಬಳಸಿಲ್ಲ. ಆಸ್ ಇಟ್ ವಾಸ್ ಅ ಸಿಂಪಲ್ ಸೆಂಟೆನ್ಸ್, ಡೈರೆಕ್ಟ್ ಆಗಿ ಇದನ್ನ ವಾಕ್ಯವಾಗಿ ಬರೆದಿದ್ದೀನಿ ಅಷ್ಟೇ. ಸೆಷನ್ನ ಕೊನೆಯ ವಾಕ್ಯ. ಚಿಕ್ಕದೇವರಾಯ ಒಡೆಯರ್ ಈಸ್ ದ ಮೋಸ್ಟ್ ಫೇಮಸ್ ಕಿಂಗ್. ಮೈಸೂರು ಆಳ್ವಿಕೆ ಅಥವಾ ಈ ಮೈಸೂರನ್ನು ಆಳಿದ ರಾಜರಲ್ಲಿ ನಾವು ನೋಡಿದ್ರೆ ಇಲ್ಲಿ ಈ ವಾಕ್ಯದಲ್ಲಿ ಹೇಳ್ತಾ ಇರೋ ಪ್ರಕಾರ ಹಿ ವಾಸ್ ದ ಯಾರು? ಚಿಕ್ಕದೇವರಾಯ ಬಹಳ ಫೇಮಸ್ ಆದಂತಹ ಜನಪ್ರಿಯವಾಗಿದ್ದಂತಹ ರಾಜನಾಗಿದ್ದ ಅಂತ. ಸೊ ಇಲ್ಲಿ ಚಿಕ್ಕದೇವರಾಯ ವ್ಯಕ್ತಿಯ ಹೆಸರು ಹೀಗೆ ಬರುತ್ತೆ. ಒಡೆಯರ್ ಇದನ್ನು ಕೂಡ ಅದೇ ರೀತಿಯಲ್ಲೇ ಬರಿತೀವಿ. ಈಸ್ ದ ಮೋಸ್ಟ್ ಫೇಮಸ್ ಕಿಂಗ್. ಮೋಸ್ಟ್ ಅತ್ಯಂತ ಅಂತ ತಗೊಳ್ಳಿ. ಫೇಮಸ್ ಅಂತ ಕೊಟ್ಟಿದ್ದಾರಲ್ವಾ, ಜನಪ್ರಿಯ ಅಂತ ತಗೊಳ್ಬಹುದು. ಸಮಾನಾರ್ಥಕ ಪದ ಬೇರೆ ಗೊತ್ತಿದ್ರೆ ನೀವು ಅದನ್ನು ತಗೊಳ್ಳಿ. ಕಿಂಗ್ ರಾಜ. ಓಕೆ, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯಿತು. ಏನು ಹೇಳ್ತಾ ಇದ್ದಾರೆ ಬರೆಯೋಣ. ಚಿಕ್ಕದೇವರಾಯ ಒಡೆಯರ್. ಚಿಕ್ಕದೇವರಾಯ ಒಡೆಯರ್ ಅತ್ಯಂತ ಜನಪ್ರಿಯ ರಾಜ. ಫುಲ್ ಸ್ಟಾಪ್. ಇಲ್ಲಿ ನಮಗೆ ಈಸ್ನ ಬಳಕೆ ಆಗಿದೆ ನೋಡಿ. ಸೊ ಹಾಗಾಗಿ ನಾವು ಇದನ್ನ ಇಷ್ಟಕ್ಕೆ ನಿಲ್ಲಿಸಬಹುದಾಗಿದೆ. ಅಂದ್ರೆ ಇವತ್ತಿಗೂ ಕೂಡ ಈ ವ್ಯಕ್ತಿಯ ಕೆಲಸಗಳು ಇವೆಲ್ಲವೂ ಕೂಡ ಫೇಮಸ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ವೆನ್ ಎವರ್ ಯು ಆರ್ ಫ್ರೇಮಿಂಗ್ ಎನಿ ಸೆಂಟೆನ್ಸ್, ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಅಲ್ಲಿ ಕ್ವೆಶ್ಚನ್ ಅಲ್ಲಿ ಯಾವ ರೀತಿಯಲ್ಲಿ ಅವ್ರು ಕೊಟ್ಟಿದ್ದಾರೆ, ನಾವು ಹೇಗೆ ಬರಿಬೇಕು ಅಂತ. ಇಲ್ಲಿಯೂ ಅಗೇನ್ ನೋ ಫಾರ್ಮುಲಾ ಇಸ್ ರಿಕ್ವೈರ್ಡ್. ವ್ಯಕ್ತಿಯ ಹೆಸರು, ಅವ್ರು ಏನಾಗಿದ್ರು, 2 ಪಾಯಿಂಟ್ ಇರೋದು, ಅದನ್ನು ನಾನು ಈ ರೀತಿಯಲ್ಲಿ ಬರೆದಿದ್ದೀನಿ. ಇವತ್ತಿನ ಸೆಷನ್ ಅಲ್ಲಿ ನಾನು ನೀವು ಕೇಳಿದ ಹಾಗೆ
ಒಂದು ಗವರ್ನಮೆಂಟ್ ಟೆಕ್ಸ್ಟ್ ಬುಕ್ಕಿಂದ ಒಂದು ಪ್ಯಾರಾಗ್ರಾಫನ್ನು ತೊಗೊಂಡು ಬಂದು ನಿಮ್ಮ ಪರೀಕ್ಷೆಗೆ ಉಪಯೋಗ ಆಗುತ್ತೆ ಅಂತ ತುಂಬ ಜನ ಹೇಳ್ತಾ ಇದ್ರಿ ಅಲ್ವಾ. ಹಾಗಾಗಿ ನಿಮಗೋಸ್ಕರ ಅಂತ ಟೆಕ್ಸ್ಟ್ ಬುಕ್ನಿಂದ ಒಂದು ಪ್ಯಾರಾಗ್ರಾಫನ್ನು ತೊಗೊಂಡು ಬಂದು ಡಿಸ್ಕಸ್ ಮಾಡಿದ್ದೀನಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟುಡೇ ಸೆಷನ್. ಇದೇ ರೀತಿಯ ಇನ್ನಷ್ಟು ಸೆಷನ್ಸ್ನ ನಾನು ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನೀವು ಅದನ್ನು ನೋಡಬಹುದಿದೆ. ಪ್ರತಿನಿತ್ಯ ನಾವು ಅಪ್ಲೋಡ್ ಮಾಡೋ ಸೆಷನ್ಸನ್ನು ನೀವು ನೋಡಬೇಕು ಅಂತಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ನೀವೇನಾದರೂ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಬಿಡುಗಡೆ ಮಾಡಿರುವಂಥ ಪುಸ್ತಕವನ್ನು ಖರೀದಿ ಮಾಡಬೇಕು ಅಥವಾ ನಮ್ಮ PSI ಕೋರ್ಸ್ ಇದೆ ಅಲ್ವಾ, ಕ್ರ್ಯಾಶ್ ಕೋರ್ಸ್ ಇದೆ, ಇದು 4 ನೋಟು ಪರೀಕ್ಷೆಗೆ ನಿಮಗೆ ಬಹಳ ಸಹಾಯ ಮಾಡುತ್ತೆ. ಈ ಕೋರ್ಸ್ಗೆ ಏನಾದರೂ ಸೇರ್ಕೊಳ್ಬೇಕು ಅಂತಿದ್ದಲ್ಲಿ ಈಗ ಇಲ್ಲಿ ನಾನು ನಿಮಗೆ ನಂಬರನ್ನು ತೋರಿಸ್ತಾ ಇದ್ದೀನಿ. ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ನೀವು ಪುಸ್ತಕವನ್ನಾದರೂ ಖರೀದಿ ಮಾಡಬಹುದು ಅಥವಾ ಕೋರ್ಸ್ಗಾದರೂ ಜಾಯಿನ್ ಆಗಬಹುದಿದೆ. ಐ ಹೋಪ್ ಇವತ್ತು ನಾನು ನಿಮಗೆ ಹೇಳಿಕೊಟ್ಟಂಥ ಈ ಎಲ್ಲ ವಿಚಾರಗಳು ನಿಮಗೆ ಅರ್ಥ ಆಗಿದೆ. ನಿಮ್ಮ ಪರೀಕ್ಷೆಗೂ ಕೂಡ ನಿಮಗೆ ಇದರಿಂದ ಸಹಾಯ ಆಗುತ್ತೆ ಅಂತ ಭಾವಿಸ್ತಾ ಸೆಷನನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಪೀಪಲ್. ಚೆನ್ನಾಗಿ ಓದ್ಕೊಳ್ಳಿ. ಮತ್ತೊಂದು ಟ್ರಾನ್ಸ್ಲೇಷನ್ನ ಜೊತೆಲಿ ನಾನು ನಿಮ್ಮನ್ನು ನಾಳೆ 8 ಗಂಟೆಗೆ ಭೇಟಿ ಮಾಡ್ತೀನಿ. ಹ್ಯಾಪಿ ಲರ್ನಿಂಗ್.